ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿ ಊರು ಬಿಟ್ಟಂತಹ ರಾಜೀವ್ ಗೌಡ 10 ದಿನ ಆಯಿತು, ಇಲ್ಲಿಯವರೆಗೂ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ತಿಲ್ಲ. ಈಗ ಪೊಲೀಸರು ಎದ್ನೋ ಬಿದ್ನೋ ಅಂಥೇಳಿ ರಾಜೀವ್ ಗೌಡನನ್ನು ಹುಡುಕೋದಕ್ಕೆ ಮುಂದಾಗ್ತಿದ್ದಾರಂತೆ. ಹಲವು ಕಡೆಗಳಲ್ಲಿ ತಲಾಶ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಈತನನ್ನು ಕಾಂಗ್ರೆಸ್ನಿಂದ ಸಸ್ಪೆಂಡ್ ಮಾಡುವಂತಹ ಕೆಲಸ ಆಯಿತು, ಮತ್ತೊಂದು ಕಡೆ ಇವತ್ತು ಬೇಲ್ ಭವಿಷ್ಯ ಇದೆ. ಇದರ ನಡುವೆ ಧಮಕಿ ಹಾಕಿದಂತಹ ಪುಡಾರಿ ರಾಜೀವ್ ಗೌಡ ಎಲ್ಲಿದ್ದಾನೆ ಅಂಥೇಳಿ ಪೊಲೀಸರು ಈಗ ಬಲೆ ಬೀಸೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೈಯಲ್ಲಿ ಸರ್ಚ್ ವಾರೆಂಟ್ ಅನ್ನು ಹಿಡ್ಕೊಂಡು ಪೊಲೀಸರಿಂದ ಹುಡುಕಾಟ. ತಡರಾತ್ರಿ ರಾಜೀವ್ ಗೌಡ ನಿವಾಸದ ಮೇಲೆ ರೇಡ್ ಕೂಡ ಆಗಿದೆಯಂತೆ. ಬೆಂಗಳೂರಿನ ಸಂಜಯ್ ನಗರದ ನಿವಾಸದಲ್ಲಿ ಶೋಧವನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜೀವ್ ಗೌಡ ಸಿಗದೆ ವಾಪಸ್ ಆಗಿದ್ದಾರೆ ಶಿಡ್ಲಘಟ್ಟ ಪೊಲೀಸರು. ಒಬ್ಬ ಪುಡಾರಿಯನ್ನ ಹಿಡಿಯೋದಕ್ಕೆ, ಒಬ್ಬ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತಹ ವ್ಯಕ್ತಿಯನ್ನು ಹಿಡಿಯೋದಕ್ಕೆ 10 ದಿನ ಬೇಕಾ ಶಿಡ್ಲಘಟ್ಟ ಪೊಲೀಸರಿಗೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ರಾಜೀವ್ ಗೌಡ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಮ್ಮ ಕೈಯಲ್ಲಿ ಹಿಡಿಯೋದಕ್ಕಾಗಲ್ಲ ಅನ್ನೋದನ್ನು ಶಿಡ್ಲಘಟ್ಟ ಪೊಲೀಸರು ತೋರಿಸ್ತಿದ್ದಾರಾ, ಅಥವಾ ಎಲ್ಲ ಗೊತ್ತಿದ್ದು ರಾಜೀವ್ ಗೌಡನನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೆಲಸ ಮಾಡ್ತಿದ್ದಾರಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. 10 ದಿನ ಆಯಿತು ಈತ ಊರು ಬಿಟ್ಟು. ಅದೇ ಮಹಿಳಾ ಅಧಿಕಾರಿಗೆ ಆಸಿಡ್ ಬೆದರಿಕೆ ಹಾಕುವಂಥ ಕೆಲಸವನ್ನು ಕೆಲವರು ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹುಡುಕ್ತಿದ್ದೀವಿ, ನಾವು ತುಂಬ ಸೀರಿಯಸ್ ಆಗಿ ಹುಡುಕ್ತಾ ಇದ್ದೀವಿ, ಎಲ್ಲಿ ಹೋಗ್ತಾನೆ ಸಿಕ್ಕಾಕೊಳ್ತಾನೆ ಅಂತ ಪೊಲೀಸ್ನವರು ಹೇಳ್ತಾರೆ, ಗೃಹ ಸಚಿವರು ಹೇಳ್ತಾರೆ. ಬಟ್ ಈ ವ್ಯಕ್ತಿ ಮಾತ್ರ ಸಿಗ್ತಾ ಇಲ್ಲ. ಬದಲಾಗಿ ಎರಡೆರಡು ವಿಚಾರದಲ್ಲಿ ಕೋರ್ಟ್ ಮೆಟ್ಲು ಹತ್ತೋದಕ್ಕೆ ಮಾತ್ರ ಈ ವ್ಯಕ್ತಿ ಈತನ ವಕೀಲರಿಗೆ ಹೇಳ್ತಾ ಇದ್ದಾನೆ. ವಕೀಲರಿಗೆ ಸಿಗೋರು ಪೊಲೀಸರ ಕೈಗೆ ಸಿಗ್ತಾ ಇಲ್ಲ ಅಂತ. ಇನ್ನೊಂದು ಕಡೆ ಕೇಳಿದ್ರೆ ಇಲ್ಲ, ನಾವು ಅವ್ರ ಪಾಸ್ಪೋರ್ಟ್ ಮೇಲೂ ಕಣ್ಣಿಟ್ಟಿದ್ದೀವಿ ಅಂತ ಪೊಲೀಸರು ಕತೆ ಹೇಳ್ತಾ ಇದ್ದಾರೆ. ವಿದೇಶಕ್ಕೆ ಎಸ್ಕೇಪ್ ಆಗದಂತೆ ಪಾಸ್ಪೋರ್ಟ್ ಮೇಲೆ ನಿಗಾ. ಜನವರಿ 12ನೇ ತಾರೀಕು ಪಾಸ್ಪೋರ್ಟ್ ಅವಧಿ ಮುಕ್ತಾಯ ಆಗಿದೆ. ಅಂದರೆ ರಿನ್ಯೂವಲ್ ಮಾಡಿಸ್ಕೊಳ್ಬೇಕಲ್ವ ಕಾಲಕ್ಕೆ. ಸೊ ಈತಂದು ಕೂಡ ರಿನ್ಯೂವಲ್ ಬಾಕಿ ಇದೆ. ಪಾಸ್ಪೋರ್ಟ್ ರಿನ್ಯೂವಲ್ಗೆ ಅರ್ಜಿಯನ್ನು ರಾಜೀವ್ ಸಲ್ಲಿಸಿದ್ದಾನೆ. ಆನ್ಲೈನಲ್ಲಿ ಪಾಸ್ಪೋರ್ಟ್ ರಿನ್ಯೂವಲ್ ಅರ್ಜಿ ಹಾಕ್ಕೊಳ್ಬೋದು, ಬಟ್ ಒಂದ್ಸಲ ಫಿಸಿಕಲ್ ಆಗಿ ಆ ವ್ಯಕ್ತಿ ನಾನೇ ಡ್ಯೂಪ್ಲಿಕೇಟ್ ಅಲ್ಲ ಅಂತ ಹೋಗಿ ಪಾಸ್ಪೋರ್ಟ್ ಸೇವಾ ಕೇಂದ್ರದಲ್ಲೆಲ್ಲ ಅಪಿಯರ್ ಆಗಬೇಕಾಗತ್ತೆ. ಸೊ ಅವನು ಅಪಿಯರ್ ಆಗ್ತಾ ಇದ್ದಾಗೆ ಹಿಡಿದು ಬಿಡ್ತೀವಿ ನಾವು ಅಂತ ಪೊಲೀಸ್ನವರು ಹೇಳ್ತಿದ್ದಾರೆ. ಅದನ್ನು ನಾವು ನಂಬಬೇಕು. ಡೀಟೇಲ್ಸ್ ಕೊಡ್ತಾರೆ ಮುದ್ದುಕೃಷ್ಣ. ಈ ರಾಜೀವ್ ಗೌಡ ತನ್ನ ವಕೀಲರಿಗೆ ಸಿಗ್ತಾನೆ, ಎರಡೆರಡು ಅರ್ಜಿಯನ್ನು ಕೋರ್ಟಲ್ಲಿ ಮೂವ್ ಮಾಡ್ಕೊಳ್ತಾರೆ, ಬಟ್ ಪೊಲೀಸರಿಗೆ ಮಾತ್ರ ಸಿಗ್ತಾ ಇಲ್ಲ. ಸೊ ಹುಡುಕೋ ರೀತಿ ನಾಟಕ ಮಾಡೋದ್ರಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ ಅಂತ. ಖಂಡಿತ ಮಮತಾ, ಈಗಾಗಲೇ ಕೂಡ ಈ ಒಂದು ಘಟನೆ ನಡೆದು ಕಳೆದ 10 ದಿನಗಳಾಗಿದೆ. 10 ದಿನಗಳಿಂದಲೂ ಕೂಡ ಪೊಲೀಸರು ರಾಜೀವ್ ಗೌಡನನ್ನ ಬಂಧಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತಲೇ ಹೇಳಬೇಕು. ಕಾರಣ ಈ ಒಂದು ವಿಚಾರ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಪೊಲೀಸರ ನಡೆ ವಿರುದ್ಧ ಅಸಮಾಧಾನ ಮತ್ತೆ ಬೇಸರವನ್ನು ಹೊರಹಾಗ್ತಿದೆ. ಮತ್ತೊಂದು ಕಡೆ ಬಿಜೆಪಿ ಸೇರಿದಂತೆ JDSನ ವಿಪಕ್ಷದವರು ಕೂಡ ಇವತ್ತು ಪೊಲೀಸರ ಕಾರ್ಯವೈಖರಿಯನ್ನ ಖಂಡಿಸ್ತಾ ಇರುವಂಥದ್ದು. ಒಬ್ಬ ಸಾಮಾನ್ಯ ವ್ಯಕ್ತಿ ಈ ರೀತಿಯ ಪ್ರಕರಣದಲ್ಲಿ ಸಿಲುಕಿದ್ರೆ ಪೊಲೀಸರು ಇಷ್ಟು ದಿನ ಆತನನ್ನ ಇರ್ಲಿಕ್ಕೆ ಬಿಡ್ತಿದ್ರ, ಬಂಧಿಸ್ತಿರ್ಲಿಲ್ವಾ ಅನ್ನೋದೇ ಎಲ್ಲರ ಸಾಮಾನ್ಯ ಜನರ ಪ್ರಶ್ನೆ ಆಗಿರುವಂಥದ್ದು. ಆದರೆ ಪೊಲೀಸರು ಹೇಳ್ತಾ ಇರುವಂಥದ್ದು, ನಾವು ತುಂಬಾ ಗಂಭೀರವಾಗಿ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಬೆಂಗಳೂರು ಸೇರಿದಂತೆ ರಾಜ್ಯ ಮತ್ತೆ ಅಂತಾರಾಜ್ಯಗಳಲ್ಲೂ ಕೂಡ ರಾಜೀವ್ ಗೌಡಗಾಗಿ ಬಹಳಷ್ಟು ತಲಾಶನ ಮಾಡ್ತಾ ಇದೀವಿ. ಆದರೆ ರಾಜೀವ್ ಗೌಡ ಎಲ್ಲಿದ್ದಾನೆ ಅನ್ನುವಂಥ ಒಂದು ಸಣ್ಣ ಸುಳಿವು ಕೂಡ ನಮಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದೇ ಪೊಲೀಸರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ರಾಜೀವ್ ಗೌಡನನ್ನ ಬಂಧಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಈ ಒಂದು ಪ್ರಕರಣ ಬಹಳಷ್ಟು ಸೂಕ್ಷ್ಮ ಆಗಿರುವಂತಹ ರಾಜಕೀಯ ಹಿನ್ನೆಲೆ ಇರುವಂತಹ ವ್ಯಕ್ತಿ ಆಗಿರುವಂತಹ ಇವತ್ತು ರಾಜಕೀಯ ಕೆಲ ಪ್ರಭಾವಿ ಸಚಿವರು ಇವತ್ತು ರಾಜೀವ್ ಗೌಡನನ್ನ ಬಂಧಿಸಿದಂತೆ ಒತ್ತಡ ಹಾಕ್ತಿದ್ದಾರೆ ಅನ್ನುವಂತಹ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಮತ್ತು ಕೆಲ ಸಚಿವರಿಂದಲೂ ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ರಾಜೀವ್ ಗೌಡನ ರಕ್ಷಣೆ ಮಾಡುವಲ್ಲಿ ಎಲ್ಲೋ ಒಂದ್ ಕಡೆ ಕೆಲ ಸಚಿವರು ಒತ್ತಡ ಹಾಕ್ತಿದ್ದಾರೆ ಪೊಲೀಸರ ಮೇಲೆ ಅಂತದ್ದು. ಮತ್ತೊಂದು ಕೆಲವು ಸಚಿವರು ಕೂಡ ರಾಜೀವ್ ಗೌಡನ ಬಂಧನ ಮಾಡಲೇಬೇಕು ಅನ್ನೋ ಒತ್ತಾಯವನ್ನ ಹಾಕ್ತಿದ್ದಾರೆ. ಹಾಗಾಗಿ ಹಗಲು ರಾತ್ರಿ ಅನ್ನದೇ ಪೊಲೀಸರಿಗಾಗಲೇ ಕೂಡ ಖುದ್ದು SP ಕುಶಾಲ್ ಚೌಕ್ಸಿ ಅವರೇ ಶಿಡ್ಲಘಟ್ಟ ನಗರ ಠಾಣೆಗೆ ಆಗಮಿಸಿ ರಾತ್ರಿವರೆಗೂ ಕಾದು ಕುಳಿತು ಹಲವು ತಂಡಗಳನ್ನ ನೇಮಕ ಮಾಡಿ ಈಗಾಗಲೇ ಕೂಡ ರಾಜೀವ್ ಗೌಡ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ನಿನ್ನೆ ರಾತ್ರಿ ಸಹ ಕೂಡ ಸರ್ಚ್ ವಾರೆಂಟ್ ಅನ್ನ ನ್ಯಾಯಾಲಯದಿಂದ ಪಡೆದುಕೊಂಡು ರಾಜೀವ್ ಗೌಡರ ಬೆಂಗಳೂರಿನ ಸಂಜಯ್ ನಗರದ ನಿವಾಸದ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡಲಾಗಿದೆ. ಆದರೆ ರಾಜೀವ್ ಗೌಡ ಮಾತ್ರ ಪತ್ತೆ ಆಗಿಲ್ಲ. ಹಾಗಾಗಿ ಪೊಲೀಸರು ಎಲ್ಲ ಒಂದ್ ಕಡೆ ಕೈಚಲ್ಲಿ ಕೂರುವಂತಹ ಪರಿಸ್ಥಿತಿ. ಇದರ ನಡುವೆ ಇವತ್ತು ರಾಜೀವ್ ಗೌಡರ ಬೇಲ್ ಭವಿಷ್ಯ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ 2ನೇ ಅಪರ ಸತ್ರ ನ್ಯಾಯಾಲಯದಲ್ಲಿ ಕೂಡ ಬೇಲ್ ಭವಿಷ್ಯ ಹೊರಬೀಳಲಿದೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಆ ತೀರ್ಪು ಹೊರಬೀಳಬೇಕಾಗಿದೆ. ಹಾಗಾಗಿ ರಾಜೀವ್ ಗೌಡನಿಗೆ ಇವತ್ತು ಬೇಲ್ ಸಿಗುತ್ತಾ ಇಲ್ವಾ, ಜಾಮೀನು ಅರ್ಜಿ ವಜಾ ಆಗುತ್ತಾ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿರುವಂತದ್ದು. ಇದೆಲ್ಲ ನಡುವೆ ಪಾಸ್ಪೋರ್ಟ್ ಮೇಲೆ ಕೂಡ ಇವತ್ತು ಪೊಲೀಸರು ಕಣ್ಣಿಟ್ಟಿದ್ದಾರೆ. ಯಾಕೆಂದ್ರೆ ವಿದೇಶಕ್ಕೆ ಹಾರುವಂತ ಸಾಧ್ಯತೆಗಳಿರುತ್ತೆ ಬೇಲ್ ಸಿಗ್ಲಿಲ್ಲ ಅಂತಂದ್ರೆ. ಹಾಗಾಗಿ ರಾಜೀವ್ ಗೌಡನ ಯಾವುದೇ ಕ್ಷಣದಲ್ಲಿ ಬಂಧಿಸ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಅದು ಯಾವಾಗ ಆಗುತ್ತೆ ಅನ್ನೋದೇ ಕಾದು ನೋಡಬೇಕಾಗಿರುವಂತದ್ದು. ಮಮತಾ, ಧನ್ಯವಾದ ಮುದ್ದುಕೃಷ್ಣ.